ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಜಾತ್ರೆಯಲ್ಲಿ ತೇರು ಎಳಿತಾರಲ್ವ, ತೇರಿನಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಟು ಆ ದೇವಾಲಯವನ್ನು ಪ್ರದಕ್ಷಿಣೆ ಮಾಡ್ತಾರೆ. ಅದನ್ನು ನಾವು ಬ್ರಹ್ಮೋತ್ಸವ ಅಂತ ಕರಿತೀವಿ. ಇದು 8 ದಿನಗಳ ಕಾಲ ನಡೆಯುತ್ತೆ. ಈ 8 ದಿನದಲ್ಲಿ ಜಾತ್ರೆ ಅಂತ ತೇರು ಎಳಿತಾರಲ್ವ, ಅವತ್ತು ಮಾತ್ರ ನಮಗೆ ಗೊತ್ತಿರೋದು ಅಂದರೆ ಜಾತ್ರೆ ಅಂತ ಅಲ್ವಾ. 8 ದಿನವೂ ಕೂಡ ಜಾತ್ರೆ ನಡೆಯುತ್ತೆ. ವಿಶೇಷವಾಗಿ ಪೂಜಾ ಉತ್ಸವಗಳು ನಡೀತಾ ಇರುತ್ತೆ. ಈ ಜಾತ್ರೆ ತೇರು ಎಳೆಯುವಂಥ ದಿವಸ ಒಂದು ಘಟನೆ ನಡೆಯುತ್ತೆ. ಏನಂತ ಹೇಳಿದ್ರೆ, ನೀವು ಮಾಡಿರ್ತೀರ. ಏನಂದರೆ, ಆ ತೇರಿಗೆ ಬಾಳೆಹಣ್ಣು ಮತ್ತು ಆ ಬಾಳೆಹಣ್ಣಲ್ಲಿ ದವನವನ್ನು ಸಿಕ್ಕಿಸಿ ಅದನ್ನು ತೇರ ಮೇಲೆ ಎಸೆಯುವಂಥದ್ದು. ಎಸೆದಾಗ ನಿಮಗೊಂಥರ ಸಂತೋಷ ಅಲ್ವಾ. ಆದರೆ ಅದರಿಂದ ಫಲ ಏನು ಅಂತ ಯಾರಿಗಾದ್ರೂ ಗೊತ್ತಿಲ್ಲ. ಅಲ್ಲೇನೋ ಬಾಳೆಹಣ್ಣು ಮಾರ್ತಾರೆ. ನಿಮ್ಮ ಪರಾಕ್ರಮವನ್ನು ತೋರಿಸೋದಕ್ಕೋಸ್ಕರ ನೀವೇನು ಮಾಡ್ತೀರಾ, ಆ ಬಾಳೆಹಣ್ಣನ್ನು ದೇವರ ಮೇಲೆ, ಆ ತೇರಿನ ಮೇಲೆ ಎಸಿತಾ ಇರ್ತೀರಲ್ವ. ಎಸೆಯುವಾಗ ಆ ತೇರಿಗೆ ಮೇಲೆ ಗೋಪುರ ಅಂತ ಒಂದು ಕಳಶ ಇಟ್ಟಿರ್ತಾರೆ. ಆ ಕಳಶದ ಹತ್ರ ಎಸೆದ್ರೆ ಏನು ಫಲ, ಆ ತೇರಿನ ಮಧ್ಯಭಾಗದಲ್ಲಿ ಎಸೆದ್ರೆ ಏನು ಫಲ, ಆ ತೇರಿನ ಕೆಳಭಾಗದಲ್ಲಿ ಎಸೆದ್ರೆ ಏನು ಫಲ ಅಂತ ನಿಮಗೆ ಗೊತ್ತಾ? ನೋಡಿ, ಮೇಲ್ಗಡೆ ಕಳಶ ಇದೆಯಲ್ಲ, ಅಲ್ಲಿ ಎಸೆದಾಗ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ. ಮಧ್ಯದಲ್ಲೇ ಎಸೆದಾಗ ನಿಮ್ಮ ಕಾರ್ಯಸಿದ್ಧಿಗಳಾಗುತ್ತೆ. ಕೆಳಭಾಗದಲ್ಲಿ ಎಸೆದಾಗ ನಿಮಗೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಈ ರೀತಿ ಹೇಳ್ತೀನಿ ಅಂದ್ಕೊಂಡಿದ್ದೀರಾ ನೀವು? ಖಂಡಿತವಾಗಲೂ ಇಲ್ಲ. ಇದೆಲ್ಲವೂ ಕೂಡ ಸುಳ್ಳು. ನಾನು ಹೇಳದ್ನಲ್ಲ, ಅದೆಲ್ಲ ಸುಳ್ಳು. ಆದರೆ ನಿಮಗೆ ಈ ಥರ ಹೇಳಿದ್ರೇ ಇಷ್ಟ ಆಗೋದು. ಯಾಕಂದರೆ ನೀವು ಇದಕ್ಕೆ ಮುಂಚೆ ಎಸೆದಿರ್ತೀರ. ಓ, ಸ್ವಾಮಿಗಳ ಮೇಲೆ ಎಸೆದ್ರೆ ಧನ ಪ್ರಾಪ್ತಿ ಅಂತ ಹೇಳಿದ್ರು, ಹಾಗಾಗಿ ನಾವು ಎಸೆದಿದ್ದು ಕರೆಕ್ಟು ಅಂತಲೂ ಕೆಲವರು ಅಂದ್ಕೊತಾರೆ ಅಲ್ವಾ. ಆದರೆ ತಪ್ಪು. ಬಾಳೆಹಣ್ಣು ತಿನ್ನುವ ಪದಾರ್ಥ, ದೇವರಿಗೆ ನೈವೇದ್ಯವನ್ನು ಮಾಡುವಂಥ ಪದಾರ್ಥ. ಅದನ್ನು ನಾವು ಎಸೆದು ವ್ಯರ್ಥ ಮಾಡಬಾರ್ದು. ಎಸೆದು ತಿನ್ನುವಂಥ ಪದಾರ್ಥವನ್ನು ವ್ಯರ್ಥ ಮಾಡಬಾರ್ದು. ದವನವನ್ನು ದೇವರಿಗೆ ಅರ್ಪಿಸಬೇಕು. ನೀವು ಮಾಮೂಲಿ ದಿವಸಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ದವನವನ್ನು ದೇವರ ಪಾದಕ್ಕೆ ಅರ್ಪಣೆ ಮಾಡಿ, ಒಳ್ಳೆಯದು. ಆ ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯವನ್ನಾಗಿ ಮಾಡೋದಕ್ಕೆ ಕೊಡಿ, ಅದು ಒಳ್ಳೆಯದು. ಇವತ್ತಿನ ದಿವಸ ನೀವು ಹೋಗಿ ಆ ದೇವ್ರಿಗೆ ನೈವೇದ್ಯ ಮಾಡೋಕ್ಕಾಗೋದಿಲ್ಲ ಅನ್ನೋ ಪಕ್ಷದಲ್ಲಿ ಆ ದೇವರ ಮುಂದೆ ಆ ಬಾಳೆಹಣ್ಣು ಹೋಗಿ ಸೇರಬೇಕು, ಆ ದವನ ಹೋಗಿ ಸೇರಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ಆ ತೇರ ಮೇಲೆ ಎಸಿತೀರ. ಅದು ತೇರ ಮೇಲೆ ಹೋಗಿ ದೇವರ ಪಾದಕ್ಕೆ ಸೇರೋದಿಲ್ಲ. ನೀವು ಎಸೆಯೋದು ತೇರ ಮೇಲೆ ಬಿದ್ದು, ಅದು ಇನ್ನೊಬ್ಬರ ತಲೆ ಮೇಲೆ ಬಿದ್ದು, ಇನ್ನೊಬ್ಬರ ಎದೆ ಮೇಲೆ ಬಿದ್ದು, ಇನ್ನೊಬ್ಬರ ಕಣ್ಣುಗಳ ಮೇಲೆ ಬಿದ್ದು ಎಷ್ಟು ಅನಾಹುತ ಆಗ್ತಾಯಿದೆ ಗೊತ್ತಾ. ಇವತ್ತಿನ ದಿವಸ ಒಂದು ತೇರಿಗೆ ಹೋದೆ, ಬಹಳ ಸಂಕಟ ಆಯಿತು, ತುಂಬ ಬೇಜಾರಾಯಿತು. ಅಲ್ಲಿ ಎಲ್ಲರ ಮುಖದಲ್ಲೂ ಒಂದು ಸಂತೋಷ. ಯಾಕೆ ಅಂತ ಹೇಳಿದ್ರೆ, ಅದನ್ನು ಎಸೆಯೋರಿಗೆ ಒಂದು ಸಂತೋಷ. ಏನಂದರೆ, ನನ್ನ ಪರಾಕ್ರಮವನ್ನು ಅಲ್ಲಿ ತೋರಿಸ್ತಾ ಇದ್ದೀನಿ ಅಂತ. ಅಂದರೆ ನನಗೆ ಎಷ್ಟು ಶಕ್ತಿ ಇದೆ ಅದನ್ನು ನಾನು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀನಿ. ನಾನು ಆ ತೇರಿನ ಒಂದು ಗೋಪುರದ ಕಳಶದ ಮೇಲೆ ನಾನು ಎಸೆಯಬಲ್ಲೆ ಅಂತ ಹೇಳಿ ಎಲ್ಲರ ಮುಂದೆ ಏನೋ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ. ಕೆಳಗಡೆ ನೋಡಿದ್ರೆ ಅಷ್ಟೊಂದು ಬಾಳೆಹಣ್ಣುಗಳು. ಅದು ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಕೊಟ್ಟಿದ್ರೆ, ಯಾರಿಗಾದ್ರೂ ಕೈಯಲ್ಲಿ ಆಗದೇ ಇರೋರು ಕೊಟ್ಟಿದ್ರೆ ತುಂಬ ಅನುಕೂಲ ಆಗ್ತಾಯಿತ್ತು. ಆದರೆ ಆ ತೇರು ಕೆಳಗಡೆ ಅಷ್ಟೊಂದಿತ್ತು. ಅದರಲ್ಲಿ ನೂರಾರು ಜನಗಳಿಗೆ ಗಾಯ ಆಯಿತು, ಏಟು ಬಿತ್ತು, ಕಣ್ಣಿಗೆ ಬಿತ್ತು, ಮುಖದ ಮೇಲೆ ಬಿತ್ತು, ತಲೆ ಮೇಲೆ ಬಿತ್ತು. ತುಂಬ ತೊಂದರೆಗಳಾಯಿತು ಅದರಿಂದ. ಮತ್ತು ಅಲ್ಲಿ ಬಾಳೆಹಣ್ಣು ಎಲ್ಲವೂ ಕೂಡ ಕೆಳಗಡೆ ಗಲೀಜಾಯಿತು. ಆ ಜಾಗ, ಸ್ಥಳ ಎಲ್ಲ ಶುದ್ಧಿಯಾಗಿದ್ದಂಥ ಸ್ಥಳ ಎಲ್ಲವೂ ಕೂಡ ಅಶುದ್ಧಿ ಆಯಿತು. ಎಲ್ಲರೂ ಕೂಡ ಜಾರಿ ಬೀಳುವಂಥ ಪರಿಸ್ಥಿತಿ ಬಂತು. ಅದೆಲ್ಲ ಒಂದು ಪಕ್ಷ ಹೋಗಲಿ, ಇವೆಲ್ಲ ಕೂಡ ನಿಮ್ಮ ಸಂತೋಷಕ್ಕಾಗಿ, ಖುಷಿಗಾಗಿ ಮಾಡ್ಕೊಂಡ್ರಿ, ಆಯಿತು. ಆದರೆ ಕೆಲವರು ಏನು ಮಾಡ್ತಾಯಿದ್ರು, ಆ ಬಾಳೆಹಣ್ಣನ್ನು ತೆಗೆದು ದೇವರ ಒಂದು ಉತ್ಸವ ಮೂರ್ತಿ ಅಂತ ಏನು ಇಟ್ಟಿರ್ತಾರೆ ತೇರು ಒಳಗಡೆ, ಆ ಉತ್ಸವ ಮೂರ್ತಿಗೆ ಪಾದಕ್ಕೆ ಹೋಗಿ ಸೇರಲಿ ಅಂತ ಹೇಳಿ ಆ ಬಾಳೆಹಣ್ಣನ್ನು ದೇವರ ಪಾದದ ಹತ್ರ ಎಸೆಯೋಣ ಅಂತ ಹೇಳಿ ದೂರದಿಂದ ಎಸೆತಾಯಿದ್ರು. ಅದು ಪಾದದ ಹತ್ರ ಕೆಲವೊಂದು ಬಾಳೆಹಣ್ಣುಗಳು ಪಾದದ ಹತ್ರ ಹೋಗ್ತಾಯಿತ್ತು. ಮಿಕ್ಕಿದವರು ಎಲ್ಲ ಎಸೆಯುವಂಥದ್ದು ಆ ಉತ್ಸವ ಮೂರ್ತಿಗೆ ಕೈಗೆ ಹೋಗಿ ಬೀಳ್ತಿತ್ತು, ತಲೆ ಮೇಲೆ ಹೋಗಿ ಬೀಳ್ತಿತ್ತು, ತಲೆಯಲ್ಲಿ ಹಾಕಿರೋವಂಥ ಕಿರೀಟಗಳ ಮೇಲೆ ಹೋಗಿ ಬೀಳ್ತಾಯಿತ್ತು. ಅಂದರೆ ಅದನ್ನ ಅರ್ಥ ಏನು, ನೀವು ಬಾಳೆಹಣ್ಣಲ್ಲಿ ದೇವರನ್ನ ಹೊಡಿತಾ ಇದ್ದೀರಿ ಅಂತ ಅಲ್ವಾ ಅರ್ಥ. ಎಷ್ಟು ಜನ ಈ ತಪ್ಪುಗಳನ್ನ ಮಾಡಿದ್ದೀರಿ ಹೇಳಿ.
ದೇವ್ರ ಪಾದದ ಹತ್ರ ಹಾಕ್ತೀನಿ ಅಂತ ಹೇಳಿ ಕೆಳಗಡೆಯಿಂದ ಮೇಲ್ಗಡೆಗೆ ಎಸೆದಾಗ ಅದೋಗಿ ಅಲ್ಲಿ ಒಳಗಡೆ ಇರೋವಂಥ ದೇವರ ವಿಗ್ರಹಕ್ಕೆ ಬೀಳುತ್ತಾ ಬೀಳಲ್ವ? ಅಷ್ಟು ಜೋರಾಗಿ ನೀವು ದೇವರಿಗೆ ವಿಗ್ರಹಕ್ಕೆ ಹೊಡೆದಾಗ ಯಾವ ರೀತಿ ಪುಣ್ಯ ಬರುತ್ತೆ ನಿಮಗೆ? ಪುಣ್ಯ ಗಳಿಸಬೇಕು ಅಂತ ಹೇಳಿ ಒಂದು ಜಾತ್ರೆಗೆ ಹೋಗಿರೋವಂಥದ್ದು, ತೇರಿನಲ್ಲಿರುವಂಥ ದೇವರನ್ನು ನಾವು ನೋಡೋಣ ಅಂತ ಹೇಳಿ ಅಲ್ಲಿಗೆ ಹೋಗಿರ್ತೀರ. ಆದರೆ ಅಲ್ಲೋಗಿ ಇಂಥ ಪಾಪ ಕರ್ಮಗಳನ್ನ ಮಾಡಿದ್ರೆ ಇದಕ್ಕೆ ಪ್ರಾಯಶ್ಚಿತ್ತ ಏನು? ಯೋಚನೆ ಮಾಡಿ. ದಯವಿಟ್ಟು ಮುಂದೆ ಯಾವುದಾದ್ರೂ ಜಾತ್ರೆಗಳಿಗೆ ಹೋದಾಗ ಆ ಬಾಳೆಹಣ್ಣನ್ನು ದೇವರ ಹತ್ರ ಸಮರ್ಪಣೆ ಮಾಡೋದಕ್ಕೆ ನೋಡಿ. ಆಗಲಿಲ್ಲ ಅಂದ ಪಕ್ಷದಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಕೊಟ್ಟರೆ ಅವರು ಒಳಗಡೆ ಗರ್ಭಗುಡಿಯಲ್ಲಿ ನೈವೇದ್ಯವನ್ನು ಮಾಡಿ ಕೊಡ್ತಾರೆ. ಇಂಥ ಪ್ರಯತ್ನಗಳನ್ನು ಮಾಡಿ ಇವತ್ತಿನದಿಂದ ಆ ಬಾಳೆಹಣ್ಣು ಎಸೆಯೋದನ್ನು ಬಿಡಿ. ಯಾಕಂದರೆ ಮುಂದಿನಿಂದ ಎಸ್ಕೊಂಡು ಬಂದಿದ್ದಾರೆ ಸ್ವಾಮಿ, ನಾವು ಮಾಡ್ತೀವಿ ಅಂದರೆ ಅವ್ರು ಮಾಡಿದ ತಪ್ಪನ್ನೇ ನೀವು ಮಾಡೋಕ್ಕೆ ಹೋಗಬೇಡಿ. ನಂತರ ಇನ್ನೊಂದು ಘಟನೆ ನೋಡಿದೆ. ಅಲ್ಲಿ ಎಲ್ಲರೂ ಕೂಡ ಜಾತ್ರೆಯ ದಿವಸ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಇವೆಲ್ಲ ಕೂಡ ಹಂಚ್ತಾಯಿದ್ರು. ತುಂಬ ಖುಷಿ ಆಯಿತು. ಆದರೆ ಆ ಜಾತ್ರೆಯಲ್ಲಿ ಒಂದು 30-40 ಜಾಗದಲ್ಲಿ ಹೆಸರುಬೇಳೆ ಪಾನಕವನ್ನು ಹಂಚ್ತಾಯಿದ್ರು. ಅದು ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇವತ್ತು ಜಾತ್ರೆಯ ದಿವಸ ಒಂದು ದಿವಸ ಬಂದು 30-40 ಜನ ಹಂಚಿದಾಗ ಏನಾಗುತ್ತೆ, ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ನೀಟಾಗಿ ಕುಡಿದು ನೀಟಾಗಿ ತಿಂದು ಹೋಗೋದಿಲ್ಲ. ಯಾಕಂದರೆ ಅರ್ಧ ತಗೊಳ್ತಾರೆ, ಅರ್ಧ ತಿಂದು ಮಿಕ್ಕಿದ್ನ ಅಲ್ಲಲ್ಲೇ ಬಿಸಾಕಿ ಹೋಗ್ತಾರೆ. ಆವತ್ತು ಒಂದೇ ದಿವಸ ನಾವು ಹಂಚಿದ್ರೇ ಭಗವಂತ ಸ್ವೀಕಾರ ಮಾಡೋದಾ, ನಮಗೆ ಭಗವಂತ ಒಳ್ಳೇದು ಮಾಡೋದಾ ಅಂತ ಹೇಳಿದ್ರೆ ಇಲ್ಲ, ಖಂಡಿತವಾಗಲೂ ಇಲ್ಲ. ಮಾರನೇ ದಿವಸ ಹಚ್ಬೋದು, ಇನ್ನು 3 ದಿನ ಕಳೆದ ಮೇಲೆ ಹಂಚ್ಬೋದು, ಒಂದು ವಾರ ಆದಮೇಲೆ ಹಂಚ್ಬೋದು. ಯಾಕಂದರೆ ಬಿಸಿಲುಗಾಲ ಬಿಸಿಲು ತುಂಬ ಇದೆ. ಬೇರೆಯವರ ದಾಹವನ್ನು ಇದು ಮಾಡೋದಕ್ಕೆ, ಬೇರೆಯವರ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಹೆಸರುಬೇಳೆ ಪಾನಕವನ್ನು ಹಂಚುವಂಥದ್ದು. ಅದು ಯಾವಾಗ ಹಂಚಿದ್ರೂ ಕೂಡ ನಮಗೆ ಫಲ ಸಿಗುತ್ತೆ ಅಲ್ವಾ? ಆ 30-40 ಜನ ಪ್ರತಿನಿತ್ಯ ಒಬ್ಬೊಬ್ಬರಾಗಿ ಒಂದೊಂದು ದಿವಸ ಹಚ್ಚಿದರೆ 30 ದಿವಸಗಳು ಅಲ್ಲಿರುವಂಥ ಜನಗಳು ಅಥವಾ ಒಂದು ಬಸ್ ಸ್ಟ್ಯಾಂಡಲ್ಲೋ ಒಂದು ರೋಡಲ್ಲೋ ಎಲ್ಲಾದರೂ ಹಂಚಿದ್ರೆ ತುಂಬ ಜನ ಅದರಿಂದ ಉಪಯೋಗವನ್ನು ಪಡ್ಕೊಳ್ತಾಯಿದ್ರು. ಆದರೆ ಜಾತ್ರೆಯಲ್ಲಿ ಹಂಚೋದ್ರಿಂದ ಯಾರಿಗೂ ಕೂಡ ಉಪಯೋಗ ಇಲ್ಲ. ಯಾಕಂದರೆ ಎಲ್ಲ ಜಾಗದಲ್ಲೂ ಕುಡಿತಾರೆ, ಎಲ್ಲ ಜಾಗದಲ್ಲೂ ತಗೊಳ್ತಾರೆ. ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಬಿಸಾಕ್ಬಿಟ್ಟು ಇನ್ನೊಂದು ಜಾಗದಲ್ಲಿ ತೊಗೊಳ್ಳೋಣ ಅಂತ ಹೋಗ್ತಾರೆ. ಹಾಗಾಗಿ ದಯವಿಟ್ಟು ಹೆಸರುಬೇಳೆ ಪಾನಕವನ್ನು ಹಂಚೋವಂಥವ್ರು ಯಾವುದಾದ್ರೂ ಒಂದು ದಿನ, ನೀವು ಇದೇ ದಿನ ಹಂಚಬೇಕು ಅಂತ ಏನಿಲ್ಲ, ಶುಕ್ರವಾರನೇ ಹಂಚಬೇಕು, ಶನಿವಾರನೇ ಹಂಚಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಒಂದು ದಿನ ಯಾವುದೋ ಒಂದು ರೋಡ್ ಮುಂದೆ ನಿಂತ್ಕೊಂಡು ಹಂಚಿದ್ರೂ ಕೂಡ ಅದರ ಫಲ ನಿಮ್ಗೆ ಖಂಡಿತವಾಗಲೂ ಸಿಗುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲರೂ ಕೂಡ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಈ ತಪ್ಪುಗಳನ್ನ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ತಿದ್ದುಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.